ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳು ತಾವು, ಅದಕ್ಕಾಗಿ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆಯಲ್ಲಿದೆ, ಆದರೆ ಇಡೀ ಕರ್ನಾಟಕದ ತುಂಬ ಇರುವಂತಹ ರೈತರ ಹಿತ ರಕ್ಷಣೆಗಾಗಿ ತಾವು ಸಂಶೋಧನೆ, ವಿಸ್ತರಣೆ, ಶಿಕ್ಷಣ ಈ ಮೂರನ್ನು ಕೂಡ ನೀಡ್ತಾ ಬಂದಿದ್ದೀರಿ. ಮೊದಲಿಗೆ ಶಿಕ್ಷಣದಿಂದ ಆರಂಭ ಮಾಡೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಹೇಳಿ ಸರ್, ತೋಟಗಾರಿಕಾ ಶಿಕ್ಷಣ ಯಾವ ರೀತಿ ಇದೆ, ಎಲ್ಲೆಲ್ಲಿ ಕಾಲೇಜುಗಳಿದ್ದಾವೆ, ಮುಂದಿನ ದಿನದಲ್ಲಿ ಶಿಕ್ಷಣದ ಸ್ವರೂಪ ಯಾವ ರೀತಿ ಬದಲಾಗ್ಬೋದು? ಖಂಡಿತವಾಗಿಯೂ ತಮ್ಮ ಜೊತೆ ಈ ಒಂದು ಆಕಾಶವಾಣಿನಲ್ಲಿ ಚರ್ಚೆಯನ್ನು ಮಾಡಿ ಸುಮಾರು ವರ್ಷಗಳೇ ಆಗಿತ್ತು. ಮತ್ತು ಇವತ್ತು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ ಬಗ್ಗೆ ಇವತ್ತು ಹಂಚ್ಕೊಳ್ಳಿಕ್ಕೆ ಇಲ್ಲಿಗೆ ಆಗಮಿಸಿದ್ದೀನಿ. ಈಗ ತಾವು ಕೇಳಿದ ರೀತಿಯಲ್ಲಿ ಶಿಕ್ಷಣ, ಈಗ ನಾನು ಸಹ ತೋಟಗಾರಿಕೆಯಲ್ಲಿ ಪದವಿಯನ್ನು ಪಡೆದು ಈ ಒಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ, ಹುದ್ದೆಗೆ ಏರಿದ್ದೀನಿ. ಆವಾಗಲೂ ತೋಟಗಾರಿಕೆನೇ ನಾವು ಕಲ್ತಿದ್ದು. ಆದರೆ ಈಗ ನಾವೇನು ಕಲಿಸ್ತಾ ಇದ್ದೀವಿ ಹಾಗೂ ಈಗ ವ್ಯತ್ಯಾಸ ಏನಂದರೆ, ಈಗ ಆದಷ್ಟು ಏನು ಹೊಸ ಹೊಸ ತಾಂತ್ರಿಕತೆಗಳಿಗೆ ತೋಟಗಾರಿಕೆಗೆ ನಾವು ಓದಬೇಕಾದ್ರೆ ನಾವು ಪದವಿನಲ್ಲಿ ಸೋಷಿಯಾಲಜಿ ಕಲಿತಾ ಇದ್ದು, ಸೈಕಾಲಜಿ ಕಲಿತಾ ಇದ್ದು, ಎಲ್ಲ ಸಮಗ್ರವಾಗಿ ಕಲಿತಾ ಇದ್ದು. ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ, ಆ ಒಂದು ಪ್ರತ್ಯೇಕವಾಗಿ ಅವರು ಯಾವ ವಿಷಯದಲ್ಲಿ ಪದವಿಯನ್ನು ಗಳಿಸ್ತಾರೆ ಆ ವಿಚಾರಕ್ಕೆ ಜಾಸ್ತಿ ಫೋಕಸ್ಸು ಕೇಂದ್ರೀಕೃತವಾಗಿ ಇವತ್ತು ನಮ್ಮ ಸಿಲೆಬಸ್ಸನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಡಿಗ್ರಿ ಪ್ರೋಗ್ರಾಮಲ್ಲೂ ಅದು ನೋಡ್ತಾ ಇದ್ದೀವಿ. ಅದೇ ರೀತಿ ತೋಟಗಾರಿಕೆಯಲ್ಲಿ ಈಗ ನಾವೆಲ್ಲ ಮೊದಲು ಕೇವಲ ಒಂದು 15 ದಿವಸ ನಾವು ವಿಲೇಜ್ ಎಕ್ಸ್ಟೆನ್ಷನ್ ಕ್ಯಾಂಪ್ಗೆ ಹೋಗ್ತಿದ್ದು. ಈಗ ಅದು 3 ತಿಂಗಳ ಕಾಲ ರಾವೆ ಅಂತೇಳಿ ಅವರು ಹಳ್ಳಿನಲ್ಲೇ ಹೋಗಿ ಆ ಹಳ್ಳಿಯ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ, ನಂತರ ಅಲ್ಲಿ ಅದನ್ನು ಏನು ಸಮಸ್ಯೆಗಳಿದ್ದಾವೆ ಅದನ್ನು ರೈತರಿಗೆ ಕೇಳಿ ಅಥವಾ ಅದನ್ನು ಅವ್ರಿಗೆ ಮಂದಟ್ಟು ಮಾಡಿ ಕೊಡ್ತಕ್ಕಂಥ ಈ ರೀತಿ ಎಲ್ಲ ಬದಲಾವಣೆಗಳಾಗಿದ್ದಾವೆ. ಈಗ ಪ್ರಮುಖವಾಗಿ ಹೇಳೋದು ಅಂದರೆ, ಈಗ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ 2008ರಲ್ಲಿ ಪ್ರಾರಂಭ ಆಯಿತು. ಈಗ 10 ಕಾಲೇಜುಗಳಿದ್ದಾವೆ. ಅದರಲ್ಲಿ 9 ತೋಟಗಾರಿಕಾ ಕಾಲೇಜು, ಇನ್ನೊಂದು ಹಾವೇರಿನಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಆ್ಯಂಡ್ ಫುಡ್ ಟೆಕ್ನಾಲಜಿ ಕಾಲೇಜ್ ಅಂತ ಹೇಳ್ಬಿಟ್ಟು. ಒಟ್ಟು ಈಗ 10 ಕಾಲೇಜುಗಳು ನಮ್ಮ ವಿಶ್ವವಿದ್ಯಾಲಯದ ಅಡಿನಲ್ಲಿ ಬರ್ತವೆ. ಮತ್ತು 24 ಜಿಲ್ಲೆಯ ವ್ಯಾಪ್ತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ. ಶಿವಮೊಗ್ಗ ವಿಶ್ವವಿದ್ಯಾಲಯ ಅದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಅದರ ವ್ಯಾಪ್ತಿಯಲ್ಲಿರುವ ಜಿಲ್ಲೆಗಳನ್ನೆಲ್ಲ ಬಿಟ್ಟು ಇನ್ನು ಎಲ್ಲ ಜಿಲ್ಲೆಗಳು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ತೋಟಗಾರಿಕೆ ಸಂಬಂಧಪಟ್ಟಂತೆ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತವೆ. ಇದು ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿ. ಇನ್ನು ಯಾವುದೇ ಒಂದು ನಮ್ಮ ಫಾರಮ್ ಯೂನಿವರ್ಸಿಟಿ ಕೃಷಿ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯಗಳಂದರೆ ಪ್ರಮುಖವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು, ಸಂಶೋಧನೆ ಮಾಡಿ ಬಂದಂಥ ಫಲಿತಾಂಶವನ್ನು ರೈತರಿಗೆ ತಲುಪಿಸ್ತಕ್ಕಂಥದ್ದೇ ವಿಸ್ತರಣೆ. ಹೊಸ ಕಾಲೇಜ್ ಏನಾದರೂ ಮಾಡೋ ಉದ್ದೇಶ ಇದೆಯಾ ಸರ್? ಈಗಾಗಲೇ ಈಗ ಹೊಸ ಕಾಲೇಜು ಅಂದರೆ, ಈಗ ಕಳೆದ ವರ್ಷ ನಾವು ಹಲುಮೇಲಿನಲ್ಲಿ ಒಂದು ಹೊಸ ಕಾಲೇಜು ಮಾಡಿದೆವು. ಎಲ್ಲಿ ಸರ್? ವಿಜಯಪುರದಲ್ಲಿ ಹಲುಮೇಲಿನಲ್ಲಿ ಒಂದು ಹೊಸ ಕಾಲೇಜು ಪ್ರಾರಂಭ ಆಯಿತು. ಅದು ಈಗ ಪ್ರಾರಂಭವಾಗಿ ಅದು ನಡೀತಾ ಇದೆ. ಆ ಮುಂದಿನ ವರ್ಷ ಈಗ ಗದಗ ಜಿಲ್ಲೆಯಲ್ಲಿ ಒಂದು ಹೊಸ ಕಾಲೇಜನ್ನು ಪ್ರಾರಂಭಿಸುವ ರೀತಿಯಲ್ಲಿ ಈಗ ಸರ್ಕಾರದ ಚಿಂತನೆಯಲ್ಲಿ ಇದೆ. ಅದೊಂದು ಈ ವರ್ಷ ಆಗ್ಬೋದು. ಮುಂದಿನ ವರ್ಷಗಳಲ್ಲಿ ಸಾಕಷ್ಟು ನಮಗೆ ಬೇಡಿಕೆಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಪ್ರಾರಂಭಿಸಿ ಅಂತ ಹೇಳ್ಬಿಟ್ಟು. ಈಗ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಪ್ರಾರಂಭ ಮಾಡಿ ಅಂತೇಳಿ ಬರ್ತಾ ಇದೆ. ಈ ರೀತಿ ಬೇರೆ ಬೇರೆ ಜಿಲ್ಲೆಯಿಂದ ನಮಗೆ ಅಲ್ಲಿನ ರಾಜಕಾರಣಿಗಳು ಅಥವಾ ರೈತ ಮುಖಂಡರು ಇವರೆಲ್ಲ ಈಗ ಸಾಕಷ್ಟು ಬೇಡಿಕೆಗಳು, ಸಾಕಷ್ಟು ಆ ಒಂದು ತೋಟಗಾರಿಕೆ ಕಾಲೇಜನ್ನು ನಮಗೆ ಕಳೆದ ಒಂದು ಈ ರಾಜಕಾರಣಿಗಳ ಒಂದು ಸಭೆಯಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ರು, ನೀವು ಮೆಡಿಕಲ್ ಕಾಲೇಜ್ ಮಾಡೋ ಬದಲು ತೋಟಗಾರಿಕೆ ಕಾಲೇಜನ್ನು ಮಾಡಿ, ಅಲ್ಲಿ ಕಾಯಿಲೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂಚೆ ಕಾಯಿಲೆ ಬರದ ರೀತಿಯಲ್ಲಿ ಒಳ್ಳೆ ಹಣ್ಣುಗಳನ್ನು ತರಕಾರಿಗಳನ್ನು ಬೆಳೆದು ಅವರ ಒಂದು ಆರೋಗ್ಯವನ್ನು ಸ್ಥಿತಿನ
ಸುಧಾರಣೆ ಮಾಡೋ ರೀತಿಯಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಅಂತಕ್ಕಂಥ ಒಂದು ಸಲಹೆಯನ್ನು ಒಬ್ಬರು ಶಾಸಕರು ಕೊಟ್ಟಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಮುಂಚೆ ಕೃಷಿ ವಿಶ್ವವಿದ್ಯಾನಿಲಯ ಒಂದೇ ಇತ್ತು. ಅದರ ಅಧೀನದಲ್ಲೇ ಎಲ್ಲವೂ ಕಾಲೇಜುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ತೋಟಗಾರಿಕೆಗೆ ಅಂತಲೇ ಪ್ರತ್ಯೇಕವಾದ ಒಂದು ವಿಶ್ವವಿದ್ಯಾನಿಲಯ ಆದಮೇಲೆ ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆ ತರೋ ಪ್ರಯತ್ನ ಮಾಡಿದ್ದೀರಾ? ಖಂಡಿತವಾಗಿಯೂ. ಯಾಕೆಂದರೆ ಈಗ ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಿದ್ದೇನೆ ತೋಟಗಾರಿಕೆ ಮಹತ್ವವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ನಾವು ತೋಟಗಾರಿಕೆಯಲ್ಲಿ ಪದವಿಯನ್ನು ಏನೀಗ ಪ್ರಾರಂಭಿಸಿದ್ದೀವಿ. ಈಗ ನಮ್ಮ ಪದವಿ ಏನು ಕೊಡ್ತಾ ಇದ್ದಾರೆ, ನಮ್ಮ ಈ ಪದವಿನಲ್ಲಿ ತೋಟಗಾರಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಾವು ಇವತ್ತಿನ ಪರಿಸ್ಥಿತಿಗೆ, ಇವತ್ತು ಏನು ತೋಟಗಾರಿಕೆಯಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಅನುಗುಣವಾದಂಥ ವಿದ್ಯಾರ್ಥಿಗಳನ್ನು ನಾವು ತಯಾರಿಸಿ ಕೊಡ್ತಕ್ಕಂಥದ್ದು. ಇವತ್ತು ಉದ್ಯಮಗಳಿಗಿರ್ಬೋದು ಅಥವಾ ರೈತರುಗಳ ಸಮಸ್ಯೆಗಳಿಗಿರ್ಬೋದು, ಇದನ್ನೆಲ್ಲ ನಿಭಾಯಿಸ್ತಕ್ಕಂಥ ಹೊಸ ತಂತ್ರಜ್ಞಾನವನ್ನು ಅವರಿಗೆ ಕೊಟ್ಟು ಆ ಒಂದು ಪದವೀಧರನ್ನು ನಾವು ತಯಾರು ಮಾಡಿ ನಾವು ಈ ಒಂದು ಸವಾಲುಗಳನ್ನು ಎದುರಿಸ್ತಕ್ಕಂಥ ಶಕ್ತಿನ ಮತ್ತು ಯೋಚನಾ ಶಕ್ತಿಯನ್ನು ಕೊಟ್ಟು ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ 4 ವರ್ಷಗಳಲ್ಲಿ 3 ವರ್ಷ ಏನು ಅವರು ಇದನ್ನು ಕಲಿದಿರ್ತಾರೆ, ತೋಟಗಾರಿಕೆ ವಿವಿಧ ಬೆಳೆಗಳಲ್ಲಿ ತಾಂತ್ರಿಕತೆಯನ್ನು ಕಲಿತು ಇನ್ನು 1 ವರ್ಷ ಅವರು ಈ ಎಲ್ಲ ಸವಾಲುಗಳ ಬಗ್ಗೆನೇ ಅವರು ಅಧ್ಯಯನ ಮಾಡಿರ್ತಾರೆ. ಒಂದು ಅವರೇ ಉದ್ಯಮಗಳು, ಸ್ವಂತ ಉದ್ಯಮಗಳಾಗೋಕ್ಕೆ ಏನೆಲ್ಲ ಮಾಡ್ಬೋದು ಅಂತ 6 ತಿಂಗಳು ಕಲಿತಾರೆ. ಅವ್ರದ್ದೇ ಅಂಥ ಯೋಜನೆಯಲ್ಲಿ ಅವರು ಏನೆಲ್ಲ ಮಾಡಿ ಅದನ್ನು ಮಾರಾಟ ಮಾಡಿ, ಈಗ ಯಾವುದೋ ಒಂದು ಬೆಳೆನ ತೊಗೊಂಡಾಗ ಬೆಳೆಯನ್ನು ಬೆಳೆದು ಅದನ್ನು ಗ್ರೇಡಿಂಗ್ ಮಾಡಿ ಮಾರಾಟ ಮಾಡಿ ಯಾವ ರೀತಿ ಆದಾಯ ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ಸೆಮಿಸ್ಟರ್ 6 ತಿಂಗಳು ಸತತವಾಗಿ ಮಾಡ್ತಾರೆ. ಇನ್ನು 6 ತಿಂಗಳು ಗ್ರಾಮೀಣ ಪ್ರದೇಶದಲ್ಲಿ ರಾವೆ ಅಂತ ನಾವೇನು ಹೇಳ್ತೀವಿ, ಗ್ರಾಮಗಳಿಗೆ ಹೋಗಿ ಆ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಅಲ್ಲಿ ಇಳುವರಿ ನಿಗದಿತ ಪ್ರಮಾಣದಲ್ಲಿ ಬರ್ತಾ ಇದೆಯಾ ಅಥವಾ ಬರದೇ ಇದ್ದರೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಏನಿದೆ ಅಲ್ಲಿ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣಗಳೇನು, ಅಥವಾ ತಳಿಗಳನ್ನು ಅಳವಡಿಸ್ಕೊಂಡಿಲ್ವ, ಉತ್ತಮ ತಳಿಗಳನ್ನು ಅಥವಾ ಉತ್ಪಾದನಾ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿಲ್ವ, ಏನು ನ್ಯೂನತೆಗಳಿದೆ ಅದನ್ನು ಅವರು ಅಧ್ಯಯನ ಮಾಡಿ ಆ ಒಂದು ತಾಂತ್ರಿಕತೆಗಳಿಗೆ ಅವರು ಅಲ್ಲಿ ಸಭೆಗಳನ್ನು ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಆ ಒಂದು ಏನು ತಾಂತ್ರಿಕತೆ ಅಳವಡಿಕೆಯಲ್ಲಿ ಮಾಡ್ಕೊಂಡಿಲ್ವೋ ಅದ್ರ ಬಗ್ಗೆ ಅವ್ರಿಗೆ ಮನವಟ್ಟು ಮಾಡಿ ಬರ್ತಕ್ಕಂಥ ಈ ಒಂದು ರಾವೆ ಕಾರ್ಯಕ್ರಮಗಳು ಸಹ ನಡೀತಾ ಇದ್ದಾವೆ. ಇದು ಶಿಕ್ಷಣದಲ್ಲಿ ಈಗ ಸಾಕಷ್ಟು ಈಗ ಮುಂದಿನ ದಿನಗಳಲ್ಲಿ ನಾವು ಇವತ್ತು ತಾಂತ್ರಿಕತೆ ಯಾವ ಮಟ್ಟಿಗೆ ಬಂದಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಈಗ ಕೃಷಿಯಲ್ಲಿ ತೋಟಗಾರಿಕೆ ಆಗಿರ್ಬೋದು, ಕೃಷಿನಲ್ಲಿ ಇವತ್ತು ತೋಟಗಾರಿಕೆಯಲ್ಲಿ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಿಖರ ಬೇಸಾಯವನ್ನು ಮಾಡ್ಬೋದು ಅನ್ನೋ ಮಟ್ಟಿಗೆ ಇವತ್ತು ನಾವೀಗಾಗಲೇ ಆ ಒಂದು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಖಂಡಿತವಾಗೂ ಇದು ನಮ್ಮ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅದನ್ನು ಈಗ ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಸಹ ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ರೈತರು ಸಹ ನಮ್ಮ ಈಗ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇವೆಲ್ಲ ಈಗಾಗಲೇ ಆ ಒಂದು ಪ್ರಯೋಗಗಳು ನಡೀತಾ ಇದ್ದಾವೆ. ರೈತರು ಸಹ ಈ ಒಂದು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು ಉತ್ಪಾದನಾ ವೆಚ್ಚವನ್ನೂ ಕಡಿಮೆ ಮಾಡ್ಬೋದು ಮತ್ತು ಉತ್ಪಾದನೆಯೂ ಜಾಸ್ತಿ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡಿ ಆ ಮಾನವ ಶಕ್ತಿಯನ್ನು ತಯಾರು ಮಾಡಿ ಈ ಒಂದು ತಾಂತ್ರಿಕತೆಗಳನ್ನು ರೈತರಿಗೆ ತಲುಪಿಸಲಿಕ್ಕೆ ನಾವು ಒಳ್ಳೆಯ ಗುಣಮಟ್ಟದ ಶಿಕ್ಷಣದ ಮತ್ತು ಪದವೀಧರನ್ನು ಕೊಟ್ಟು ಅವ್ರನ್ನ ಪದವೀಧರನಾಗಿ ಹೊರಗಡೆ ಕಳಿಸ್ತಾ ಇದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಪದವಿ ನಂತರ ಮಾಸ್ಟರ್ಸ್ ಡಿಗ್ರಿ, PhD ಈ ಪ್ರೋಗ್ರಾಮ್ಗಳು ಹೇಗಿದ್ದಾವೆ? ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ 10 ವಿಷಯಗಳಲ್ಲಿ ನಾವು ಮಾಸ್ಟರ್ ಡಿಗ್ರಿಯನ್ನು ಕೊಡ್ತೀವಿ. ಅದರಲ್ಲಿ ಏನು ನಮ್ಮ BSc ಹಾರ್ಟಿಕಲ್ಚರ್ ಮಾಡಿರೋರಿಗೆ ಈಗ ಒಂದು ನಮ್ಮಲ್ಲಿ MSc ಫ್ರೂಟ್ ಸೈನ್ಸ್ ಅಂತ ಇರುತ್ತೆ, MSc ವೆಜಿಟೇಬಲ್ ಸೈನ್ಸ್ ಅಂತ ಇರುತ್ತೆ, MSc ಫ್ಲೋರಿಕಲ್ಚರ್ ಅಂತ ಇರ್ತದೆ, MSc ಪ್ಲ್ಯಾಂಟೇಷನ್ ಸ್ಪೈಸಸ್ ಮೆಡಿಸಿನ್ ಅರೋಮೆಟಿಕ್ ಕ್ರಾಪ್ಸ್ ಅಂತ ಇರುತ್ತೆ, ಪೋಸ್ಟ್ ಹಾರ್ವೆಸ್ಟ್ MSc ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇರುತ್ತೆ. ಇದು ಪ್ರಮುಖ ವಿಷಯಗಳು. ಅದರಲ್ಲಿ ಸಪೋರ್ಟಿಂಗ್ ಸಬ್ಜೆಕ್ಟ್ ಅಂದರೆ ಈಗ MSc ಪ್ಲ್ಯಾಂಟ್ ಬ್ರೀಡಿಂಗ್ ಆ್ಯಂಡ್ ಜೆನೆಟಿಕ್ಸ್ ಅಂತೇಳಿ ಬರುತ್ತೆ, ಇನ್ನೊಂದು MSc ಬಯೋಟೆಕ್ನಾಲಜಿ ಬರುತ್ತೆ, MSc ಎಂಟೊಮಾಲಜಿ ಬರುತ್ತೆ, MSc AG ಪ್ಲ್ಯಾಂಟ್ ಪೆಥಾಲಜಿ ಅಂತ ಬರುತ್ತೆ, MSc ಸಾಯಿಲ್ ಸೈನ್ಸು, MSc AG ಇನ್ ಸಾಯಿಲ್ ಸೈನ್ಸು. ಈ 10 ವಿಷಯಗಳಲ್ಲಿ ನಾವು ಮಾಸ್ಟರ್ ಡಿಗ್ರಿ ಕೊಡ್ತೀವಿ.
ಇನ್ನು PhDನ 9 ಡಿಗ್ರಿ ಸಾಯಿಲ್ ಸೈನ್ಸ್ ಬಿಟ್ಟು ಇನ್ನು ಉಳಿದ ಎಲ್ಲ ಇದರಲ್ಲೂ ನಾವು PhD ಪದವಿನೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೊಡ್ತೀವಿ. ಆಮೇಲೆ ಸದ್ಯದಲ್ಲೇ ನಾವು ಹೊಸ ವಿಷಯಗಳಲ್ಲೂ ಸಹ ಪದವಿಗಳನ್ನು ಮುಂದಿನ ವರ್ಷದಿಂದನೇ ನಾವು ಈ ನ್ಯಾಚುರಲ್ ಫಾರ್ಮಿಂಗ್ಗೆ ಈಗಾಗಲೇ ಬೇರೆ ಈಗ ಗುಜರಾತಲ್ಲಿ ಹೊಸ ಯೂನಿವರ್ಸಿಟಿನ ವಿಶ್ವವಿದ್ಯಾಲಯವನ್ನೇ ಪ್ರಾರಂಭಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸಹ ಒಂದು ಹೊಸ ಡಿಗ್ರಿ ಪ್ರೋಗ್ರಾಮನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ ನ್ಯಾಚುರಲ್ ಫಾರ್ಮಿಂಗಲ್ಲಿ. ಮತ್ತು ನಮ್ಮ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದರಲ್ಲಿ, ಏಕೆಂದರೆ ಈಗ ಸಾಕಷ್ಟು ಮೆಕನೈಜೇಷನ್ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಮತ್ತು ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಯಾಚುಲರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹಾರ್ಟಿಕಲ್ಚರ್ ಕ್ರಾಪ್ ಮ್ಯಾನೇಜ್ಮೆಂಟು, ಈ ಹೊಸ ಹೊಸ ವಿಚಾರಗಳ ಬಗ್ಗೆ ಇವತ್ತೇನು ತಾಂತ್ರಿಕತೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಆ ನಿಟ್ಟಿನಲ್ಲೇ ಅದು ತಕ್ಕನಾಗಿ ನಾವು ಸಹ ಶಿಕ್ಷಣದಲ್ಲೂ ಅದೇ ರೀತಿ ಶಿಕ್ಷಣವನ್ನು, ಸಂಶೋಧನೆ ಜೊತೆಗೆ ಶಿಕ್ಷಣವನ್ನು ಅದೇ ಮಾದರಿಯಲ್ಲಿ ಹೊಸ ಹೊಸ ವಿಚಾರಗಳ ಬಗ್ಗೆ ಕಲಿಸ್ಲಿಕ್ಕೆ ಈ ಹೊಸ ಹೊಸ ಪದವಿಗಳನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ರಾಯಚೂರಿನಲ್ಲಿ ಕೃಷಿ ಇಂಜಿನಿಯರಿಂಗಿಗೆ ಅಂತಲೇ ಪ್ರತ್ಯೇಕವಾದ ಒಂದು ವಿಶ್ವವಿದ್ಯಾನಿಲಯ ಇದೆ. ತಾವು ಪ್ರಸ್ತಾಪ ಮಾಡಿದ್ರಿ ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ತೋಟಗಾರಿಕಾ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಒಂದು ಕಾಲೇಜನ್ನು ನಾವು ತೆರೆದಿದ್ದೇವೆ ಅಂಥೇಳಿ. ಏನಾದರೂ ಭಿನ್ನತೆ ಇದೆಯಾ ಅಥವಾ ಸಾಮ್ಯತೆ ಇದೆಯಾ, ಹೇಗೆ? ಇಲ್ಲಿ ಅದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಏನು ರಾಯಚೂರಿನಲ್ಲಿದೆ, ಅದು ಸಂಪೂರ್ಣವಾಗಿ ಏನು ಮೆಕನೈಜೇಷನ್ಗೆ ಸಂಬಂಧಪಟ್ಟಂತೆ, ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಹೊಸ ಹೊಸ ಏನು ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟಂಥ ಮಿಷನರೀಸ್ಗಳಿರ್ಬೋದು, ಇವನ್ನ ಅವರು ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ಇಲ್ಲಿ ನಮ್ಮಲ್ಲಿ ಫುಡ್ ಟೆಕ್ನಾಲಜಿ, ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಆ್ಯಂಡ್ ಫುಡ್ ಟೆಕ್ನಾಲಜಿ, ಇದರಲ್ಲಿ ನಾವು ಒಂದು ಸರಿ ಯಾವುದೇ ಒಂದು ತೋಟಗಾರಿಕೆ ಬೆಳೆ ಉತ್ಪನ್ನವನ್ನು ಕೊಯ್ಲು ಮಾಡಿದ ನಂತರ ಅದನ್ನು ಯಾವ ರೀತಿ ಎಲ್ಲ ನಾವು ಪ್ರೋಸೆಸ್ ಮಾಡ್ಬೋದು, ವ್ಯಾಲ್ಯೂ ಅಡಿಷನ್ ಮಾಡ್ಬೋದು, ಪ್ಯಾಕಿಂಗ್ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ನಾವು ಕೊಡ್ತೀವಿ. ಈ ನಮ್ಮ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಪೋಸ್ಟ್ ಹಾರ್ವೆಸ್ಟಿಂಗ್ ಇದರಲ್ಲಿ ಪೋಸ್ಟ್ ಹಾರ್ವೆಸ್ಟ್ ನಂತರ ಹೊಸ ಹೊಸ ಏನು ಪ್ರಾಡಕ್ಟನ್ನು, ಉತ್ಪನ್ನಗಳನ್ನು, ಯಾವೆಲ್ಲ ಉತ್ಪನ್ನಗಳನ್ನು ಮಾಡ್ಬೋದು ಅದ್ರ ಬಗ್ಗೆ ಅಲ್ಲಿ ಫುಡ್ ಸೈಂಟಿಸ್ಟ್ಗಳಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಡಿಸೈನ್ ಮಾಡಲಿಕ್ಕೆ ಇಂಜಿನಿಯರ್ಸ್ ಇರ್ತಾರೆ. ಇದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಇಲ್ಲಿ ಪ್ರೋಸೆಸಿಂಗ್, ವ್ಯಾಲ್ಯೂ ಅಡಿಷನ್ ಆ್ಯಂಡ್ ಪ್ರೋಸೆಸಿಂಗ್, ಇದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ನಾವು ಆ ಇಂಜಿನಿಯರಿಂಗ್ನಲ್ಲಿ ಹೊಸ ಹೊಸ ಉತ್ಪನ್ನಗಳನ್ನು ಡೆವಲಪ್ ಮಾಡಲಿಕ್ಕೆ, ಹೊಸ ಹೊಸ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಲಿಕ್ಕೆ, ಪ್ಯಾಕಿಂಗ್ ಟೆಕ್ನಾಲಜಿಗಳನ್ನು ಮಾಡಲಿಕ್ಕೆ, ಇದನ್ನು ಹೆಚ್ಚಿನ ಒತ್ತನ್ನು ನಾವು ಫುಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ನಾವು ಒತ್ತನ್ನು ಕೊಡ್ತೀವಿ. ಡಾಕ್ಟ್ರೇ, ಇನ್ನು ಎರಡನೆಯ ಭಾಗ ಸಂಶೋಧನೆ. ಹೇಳಿ ಸರ್, ತಮ್ಮ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಸಂಶೋಧನಾ ಕೇಂದ್ರಗಳು ಎಷ್ಟಿದ್ದಾವೆ, ಎಲ್ಲೆಲ್ಲಿದ್ದಾವೆ, ನಿಮ್ಮ ಮ್ಯಾಂಡೇಟ್ಸ್ ಏನು ಸರ್, ರಿಸರ್ಚ್ ಮ್ಯಾಂಡೇಟ್ಸ್ ಇಲ್ಲಿವರೆಗೂ ಏನಾಯಿತು, ಮುಂದಿನ ದಿನದಲ್ಲಿ ನಿಮ್ಮ ಸಂಶೋಧನೆ ಯಾವ ದಿಕ್ಕಿನತ್ತ ಹರಿಬೋದು? ಖಂಡಿತ ನಾವು ಶಿಕ್ಷಣ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಎಷ್ಟು ಮುಖ್ಯನೋ ಸಂಶೋಧನೆಯೂ ಈ ನಮ್ಮ ತೋಟಗಾರಿಕೆ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಷ್ಟೇ ಮುಖ್ಯ. ಇವತ್ತು ಏನು ಸಾಕಷ್ಟು ಸವಾಲುಗಳು ಬರ್ತಾ ಇದ್ದಾವೆ, ಅದರಲ್ಲೂ ಇವತ್ತು ಏನು ಹವಾಮಾನ ಬದಲಾವಣೆಯಿಂದ, ಕ್ಲೈಮೇಟ್ ಚೇಂಜಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈಗ ಒಂದು ಈ ಹವಾಮಾನ ಬದಲಾವಣೆ, ಇನ್ನೊಂದು ಜನಸಂಖ್ಯೆ ಸ್ಫೋಟ. ಈ ನಿಟ್ಟಿನಲ್ಲಿ ಆದರೆ ನಮ್ಮ ಈ ಜನಸಂಖ್ಯೆ ಎಷ್ಟೇ ಆದರೂ ಕೂಡ ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಉತ್ಪಾದನೆ ಮಾಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಆ ಒಂದು ಒಂದು ಎಕರೆನಲ್ಲಿ ಇವತ್ತು ನಾವು 10 ಕ್ವಿಂಟಲ್ ಬೆಳೀತಾ ಇದ್ದರೆ ಅದನ್ನು 20 ಕ್ವಿಂಟಲ್ ಮಾಡಬೇಕಾಗ್ತದೆ. ಆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡಲೇಬೇಕಾಗ್ತದೆ. ಅದಕ್ಕೆ ಅನುಗುಣವಾಗಿ ಉತ್ಪಾದನೆಯನ್ನು ನಾವು ಮಾಡಲೇಬೇಕು. ಆದರೆ ಇಲ್ಲಿಗ ಇನ್ನೊಂದು ಸಮಸ್ಯೆ ಏನಾಗಿದೆ, ಹವಾಮಾನ ಬದಲಾವಣೆ. ನಮ್ಮ ಒಂದು ಇವತ್ತು ಅತಿವೃಷ್ಟಿ, ಅನಾವೃಷ್ಟಿ ಆಗ್ತಾಯಿದೆ. ಟೆಂಪ್ರೇಚರ್ನಲ್ಲಿ ಇವತ್ತು ನಾವು ನೋಡ್ಬೋದು, ಇವತ್ತು ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಸುಮಾರಷ್ಟು ಬೆಳೆಗಳಲ್ಲಿ ಅವರ ಒಂದು ರೆಸ್ಪಾನ್ಸೇ ಚೇಂಜ್ ಆಗಿದೆ. ಈಗ ತೆಂಗಿನಲ್ಲಿ ಬೆಳೆ ಇಳುವರಿ ಕಡಿಮೆ ಆಗಿದೆ, ಹೂ ಬಿಡ್ತಕ್ಕಂಥ ಕಾಲದಲ್ಲಿ ಬದಲಾವಣೆ ಆಗಿದೆ. ಈ ರೀತಿ ಎಲ್ಲ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಬೆಳೆಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ. ಅತಿವೃಷ್ಟಿ, ಅನಾವೃಷ್ಟಿನೂ ಅಷ್ಟೇ. ಈಗ ಕೆಲವು ಬೆಳೆಗಳು ನೀರು ನಿಂತ್ಕೊಂಡ್ರೆ 15 ದಿವಸ ನೀರು ನಿಂತ್ಕೊಂತು ಅಂದರೆ ಪೂರ್ತಿ ಬೆಳೆನೇ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು ಸತತವಾಗಿ 1 ತಿಂಗಳು ಮಳೆ ಬರಲಿಲ್ಲ ಅಂದರೆ ಆವಾಗಲೂ ಸಹ ಬೆಳೆ ಒಣಗೋಗ್ತಕ್ಕಂಥ, ಇದಕ್ಕೆಲ್ಲಕ್ಕೂ ನಾವು ಒಂದು
ತಾಂತ್ರಿಕತೆಗಳನ್ನು ಅಥವಾ ಹೊಸ ಹೊಸ ತಳಿಗಳನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಸಂಶೋಧನೆಯನ್ನು ಎಲ್ಲ ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ನಮ್ಮ ICAR ಕೇಂದ್ರ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಇದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಇವತ್ತು ಮ್ಯಾಂಡೇಟು ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತೇನು ಸಮಸ್ಯೆ ಇದೆ, ಇದಕ್ಕೆ ಒಂದು ಉತ್ಪಾದನೆ, ಇನ್ನೊಂದು ಮಾರುಕಟ್ಟೆ, ಮತ್ತು ನಾವು ರಫ್ತು ಮಾಡೋದಾದರೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ನು, ಇದು ಪ್ರಮುಖವಾಗಿ ನಾವು ಒತ್ತನ್ನು ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಂಶೋಧನೆ ಇವತ್ತೆಲ್ಲ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮೇಯ್ನಾಗಿ ಇದನ್ನು ಯಾಕೆಂದರೆ ಪರ್ ಯೂನಿಟ್ ಏರಿಯಾದಲ್ಲಿ ನಾವು ಇಳುವರಿ ಜಾಸ್ತಿ ಮಾಡಬೇಕು ಅಂದರೆ ನಿಖರ ಬೇಸಾಯ, ಈಗಾಗಲೇ ನಾನು ಹೇಳ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್, ಕ್ರಾಪ್ AI ಬೇಸ್ಡ್ ಕ್ರಾಪ್ ಮ್ಯಾನೇಜ್ಮೆಂಟು, ಇದನ್ನು ನಾವು ನಿಖರ ಬೇಸಾಯದಲ್ಲಿ ಇದೊಂದು ಮುಂದುವರೆದಂಥ ಭಾಗ. ಇದುವರೆಗೂ ನಾವು ಏನು ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳಿ ಮಾಡ್ತಿದ್ವಿ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಇರ್ಬೋದು ಅಥವಾ ಓಪನ್ ಕಂಡೀಷನಲ್ ಫಾರ್ಮಿಂಗ್ ಅಂತ ಏನು ಮಾಡ್ತಿದ್ದೋ, ಇದರ ಒಂದು ಅಡ್ವಾನ್ಸ್ಡ್ ಇದು ಇವತ್ತು ಪ್ರಿಸಿಷನ್ ಫಾರ್ಮಿಂಗು, AI ಬೇಸ್ಡ್ ಪ್ರಿಸಿಷನ್ ಫಾರ್ಮಿಂಗು. ಈ ನಿಟ್ಟಿನಲ್ಲಿ ಈಗ ಎಲ್ಲ ವಿಶ್ವವಿದ್ಯಾಲಯಗಳು ಸಹ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇ ರೀತಿ ನಾವು ಈ ಒಂದು ಇದರಲ್ಲಿ ನಾವು ಪ್ರವೃತ್ತರಾಗಿದ್ದೀವಿ. ಇನ್ನು ಎರಡನೇದು ಏನಂದರೆ, ತಮಗೀಗಾಗಲೇ ಗೊತ್ತಿರೋ ರೀತಿಯಲ್ಲಿ ನಾವು ಏನು ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಉಪಯೋಗಿಸಿ, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಇತರ ಕೀಟನಾಶಕಗಳಾಗಿರ್ಬೋದು ಅಥವಾ ಕಳೆನಾಶಕಗಳಾಗಿರ್ಬೋದು, ಅದನ್ನು ಇಂಡಿಸ್ಕ್ರಿಮಿನೇಟಾಗಿ ಯಥೇಚ್ಛವಾಗಿ ಅದನ್ನು ಉಪಯೋಗಿಸಿ ಒಂದು ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡಿದ್ದೀವಿ, ಅದ್ರ ಜೊತೆಗೆ ಪರಿಸರವನ್ನು ಹಾಳು ಮಾಡಿದ್ದೀವಿ. ಈ ಗಾಳಿ ಆಗಿರ್ಬೋದು, ಕುಡಿತಕ್ಕಂಥ ನೀರನ್ನೆಲ್ಲ ನಾವು ಇವತ್ತು ಈ ಒಂದು ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಇದೆಲ್ಲ ಹಾಳಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಇದೇ ರೀತಿ ಮುಂದುವರೆದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ, ಈಗಾಗಲೇ ನಾವು ಇದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಆರೋಗ್ಯದ ಮನುಷ್ಯರ ಮೇಲೆ ಆಗಿರ್ಬೋದು, ಪ್ರಾಣಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ. ಈ ನಿಟ್ಟಿನಲ್ಲಿ ನಾವು ಇದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೆಚ್ಚಿನದಾಗಿ ಈಗ ಬಯೋ ಸೊಲ್ಯೂಷನ್ಸ್, ಜೈವಿಕವಾಗಿ ಏನು ಸೂಕ್ಷ್ಮಾಣುಗಳನ್ನು ಉಪಯೋಗಿಸಿ, ಜೈವಿಕ ಗೊಬ್ಬರಗಳಾಗಿರ್ಬೋದು, ಜೈವಿಕ ಕೀಟನಾಶಕಗಳಾಗಿರ್ಬೋದು, ಜೈವಿಕ ಪೀಡನಾಶಕಗಳಾಗಿರ್ಬೋದು ಅಥವಾ ಬಯೋಸ್ಟಿಮ್ಯುಲೆಂಟ್ಸ್, ಇವುಗಳನ್ನು ಉಪಯೋಗಿಸಿ ನಾವು ರಾಸಾಯನಿಕಗಳನ್ನು ಯಾವ ರೀತಿ ಎಷ್ಟು ಕಡಿಮೆ ಮಾಡ್ಬೋದು ಇದನ್ನು ಉಪಯೋಗಿಸಿ. ಯಾಕೆಂದರೆ ಇವತ್ತು ಇದನ್ನು ಏನು ರಾಸಾಯನಿಕಗಳನ್ನು ಉಪಯೋಗಿಸಿ ನಮಗೆ ಬೇಕಾಗತಕ್ಕಂಥ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಸಂಖ್ಯೆ ಕಡಿಮೆ ಆಗಿದೆ, ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಇದನ್ನು ಮತ್ತೆ ನಾವು ಮುಂದಿನ ಒಂದು ಪೀಳಿಗೆಗೆ ನಾವು ಫಲವತ್ತವಾಗಿ ಬಿಟ್ಟು ಹೋಗಬೇಕು ಅಂದರೆ ಇದನ್ನು ನಾವು ಆ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ಈಗ ಸಂಶೋಧನೆಗೆ ನಾವು ಪ್ರಿಸಿಷನ್ ಫಾರ್ಮಿಂಗ್ ಒಂದು ಉತ್ಪಾದನೆ ಮಾಡಲಿಕ್ಕೆ, ಅದು ಇಳುವರಿನ ಜಾಸ್ತಿ ಮಾಡಲಿಕ್ಕೆ, ಅದೇ ರೀತಿ ನಾವು ಸುಸ್ಥಿರತೆಯನ್ನು ಕಾಪಾಡಬೇಕು ಅಂತೇಳಿ ಈ ಬಯೋ ಸೊಲ್ಯೂಷನ್ಸ್ ಬಗ್ಗೆನೂ ಕೂಡ ಹೆಚ್ಚಿನ ಒತ್ತನ್ನು ನಾವು ಕೊಟ್ಟು ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಸಂಶೋಧನೆ ಮತ್ತು ಇದರಲ್ಲಿ ಫಲಿತಾಂಶಗಳು ಬಂದಿದ್ದಾವೆ. ಇದನ್ನೀಗಾಗಲೇ ನಾವು ಸಾಕಷ್ಟು ಕೀಟನಾಶಕಗಳಾಗಿರ್ಬೋದು ಅಥವಾ ಪೀಡನಾಶಕಗಳಾಗಿರ್ಬೋದು, ಜೈವಿಕ ಗೊಬ್ಬರಗಳನ್ನು ಸಾಕಷ್ಟು ನಾವು ಈಗಾಗಲೇ ಅಭಿವೃದ್ಧಿ ಮಾಡಿ ಈಗಾಗಲೇ ರೈತರ ಉಪಯೋಗಕ್ಕೆ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಇದು ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ದೀವಿ. ಮತ್ತು ಈಗಾಗಲೇ ನಮ್ಮ ನೀವು ಹೇಳ್ದಂಗೆ ಸಾಧನೆ ಅಂದರೆ, ನಮ್ಮ ವಿಶ್ವವಿದ್ಯಾಲಯ ಕೇವಲ ಏನು 16-17 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದೆ ನಮ್ಮ ವಿಶ್ವವಿದ್ಯಾಲಯ. ಅದರಲ್ಲಿ 30 ತಳಿಗಳು ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಇನ್ನು 55 ತಳಿಗಳನ್ನು ನಾವು ಅಡಾಪ್ಷನ್ ಮಾಡ್ಕೊಂಡಿದ್ದೀವಿ, ನಾವು ಎವಲ್ಯೂಟ್ ಮಾಡಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇವು ತಳಿಗಳಿಗೆ ಸಂಬಂಧಪಟ್ಟಂಗೆ. ಇನ್ನು 350ಕ್ಕೂ ಹೆಚ್ಚು ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 350ಕ್ಕೂ ಹೆಚ್ಚು ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಇದರಲ್ಲಿ ಸಾಕಷ್ಟು ತಾಂತ್ರಿಕತೆಗಳನ್ನು ಈಗಾಗಲೇ ಕಮರ್ಷಿಯಲೈಸ್ ಮಾಡಿದ್ದೀವಿ. ಕೆಲವು ತಾಂತ್ರಿಕತೆಗಳು ಈಗಾಗಲೇ ನಾವು ಪೇಟೆಂಟ್ ಮಾಡ್ಕೊಂಡಿದ್ದೀವಿ, ಪೈಪ್ಲೈನಲ್ಲಿದ್ದಾವೆ. ಇದು ನಮ್ಮ ಸಂಶೋಧನೆಯಲ್ಲಿ ನಾವು ಕೇವಲ ಈ ಒಂದು ಕಡಿಮೆ ಅವಧಿಯಲ್ಲಿ ವಿಶ್ವವಿದ್ಯಾಲಯ ಏನು ತೋಟಗಾರಿಕಾ ವಿಶ್ವವಿದ್ಯಾಲಯ ಆದಮೇಲೆ ಮೊದಲಿಂದನೂ ಒಟ್ಟಿಗೆ ಇದ್ದಾಗ ಏನು ಈಗ ಮೊದಲನೇ ಕೃಷಿ ವಿಶ್ವವಿದ್ಯಾಲಯ ನಮ್ಮದು ಬೆಂಗಳೂರು. ಕೃಷಿ ವಿಶ್ವವಿದ್ಯಾಲಯ ಅಲ್ಲಿಂದ 2008ರವರೆಗೂ ಏನು ಸಾಧನೆ ಮಾಡಿತ್ತೋ
ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ತೋಟಗಾರಿಕೆಯಲ್ಲಿ ನಾನು ಹೇಳ್ತಾ ಇರೋದು. ತೋಟಗಾರಿಕೆಯಲ್ಲಿ ಅಲ್ಲಿಂದ ನಾವು ತೊಗೊಂಡು ಅವ್ರು ಏನು ತಳಿಗಳನ್ನು ಅಭಿವೃದ್ಧಿ ಮಾಡಿ ಏನು ತಾಂತ್ರಿಕತೆ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ತಳಿಗಳನ್ನು, ಹೆಚ್ಚಿನ ತಾಂತ್ರಿಕತೆಗಳನ್ನು ಕೇವಲ 16-17 ವರ್ಷಗಳಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ. ಸಂಶೋಧನಾ ಕೇಂದ್ರಗಳು ಎಲ್ಲೆಲ್ಲಿ ಇದ್ದಾವೆ ಸರ್ ತಮ್ಮ? ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ 24 ಸಂಶೋಧನಾ ಕೇಂದ್ರಗಳಿದ್ದಾವೆ. ನಮ್ಮ ಆಗಲೇ ನಾನು ಹೇಳಿದೆ 24 ಜಿಲ್ಲೆ ವ್ಯಾಪ್ತಿ. ನಮ್ಮದು ಬೀದರಿಂದ ಹಿಡಿದು ಈ ಕಡೆ ಚಾಮರಾಜನಗರವರೆಗೂ ಇದೆ, ಆ ಕಡೆ ಕಾರವಾರದಿಂದ ಕೋಲಾರದವರೆಗೂ ನಮ್ಮದು ವ್ಯಾಪ್ತಿ ಇದೆ. 24 ಸಂಶೋಧನಾ ಕೇಂದ್ರಗಳಿದ್ದಾವೆ. ಈಗ ನಮ್ಮಲ್ಲಿ ಈ ಕಡೆ ಈಗ ಬೆಂಗಳೂರು ಕೋಲಾರಕ್ಕೆ ಬಂದರೆ ಕೋಲಾರದಲ್ಲಿ ನಮ್ಮವು 2 ಸಂಶೋಧನೆಗಳು ಕೇಂದ್ರಗಳಿದೆ. ಒಂದು ಹೊಸ ಸಂಶೋಧನಾ ಕೇಂದ್ರವನ್ನು ಶುರು ಮಾಡೋದು, ಇನ್ನೊಂದು ಹಳೆಯ ಸಂಶೋಧನಾ ಕೇಂದ್ರ ನಮ್ಮದು ಹೊಗಳಗೆರೆಯಲ್ಲಿ ಶ್ರೀನಿವಾಸಪುರ ತಾಲೂಕು ಹೊಗಳಗೆರೆಯಲ್ಲಿದೆ. ಇನ್ನು ಬೆಂಗಳೂರಿಗೆ ಬಂದರೆ ಬೆಂಗಳೂರಿನಲ್ಲಿ ಈಗ ನಮ್ಮದು GKVKನಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ, ಕಾಲೇಜು ಇದೆ, ಮತ್ತು ರೀಜನಲ್ RHRC ಅಂತ ಹೇಳ್ತೀವಿ ನಾವು, ರೀಜನಲ್ ಸಂಶೋಧನಾ ಕೇಂದ್ರ ಬೆಂಗಳೂರಿನಲ್ಲಿದೆ. ಇನ್ನು ಮೈಸೂರಿನಲ್ಲಿ ನಮ್ಮದು ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಇದೆ. ಇನ್ನು ಈ ಕಡೆ ಹಾಸನ ಜಿಲ್ಲೆಯಲ್ಲಿ ನಮ್ಮದು ಆಲೂಗೆಡ್ಡೆ ಸಂಶೋಧನಾ ಕೇಂದ್ರ ಪ್ರಮುಖವಾಗಿ, ಅಂದರೆ ಅದು ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನ ಒತ್ತನ್ನು ನಾವು ಆಲೂಗೆಡ್ಡೆ ಸಂಶೋಧನೆ ಕೊಡ್ತೀವಿ. ಅದೇ ರೀತಿ ಅರಸೀಕೆರೆಯಲ್ಲಿ ನಮ್ಮದು ತೆಂಗು ಸಂಶೋಧನಾ ಕೇಂದ್ರ, ಅಲ್ಲಿ ಪ್ರಮುಖವಾಗಿ ನಾವು ತೆಂಗಿನ ಸಂಶೋಧನೆ ಮಾಡ್ತಾ ಇರೋದ್ರಿಂದ ಅದು ತೆಂಗು ಸಂಶೋಧನಾ ಕೇಂದ್ರ. ಇನ್ನು ಮೇಲ್ಗಡೆ ಬಂದಾಗ ಹಾವೇರಿ ಜಿಲ್ಲೆಯಲ್ಲಿ ನಮ್ಮದು ಒಂದು ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಈಗ ನಮ್ಮ ಫುಡ್ ಟೆಕ್ನಾಲಜಿ ಕಾಲೇಜ್ ಇರೋಂಥ ಕಡೆಯೇ ಇದು ಇದೆ. ಅಲ್ಲಿ ಮೆಣಸಿನಕಾಯಿ ಮತ್ತು ಸೀಡ್ ಸ್ಪೈಸಸ್ ಬಗ್ಗೆ ಹೆಚ್ಚಿನ ಅದನ್ನು ಒತ್ತನ್ನು ಕೊಟ್ಟು ಅದ್ರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಈ ಕಡೆ ಈಗ ಬಿಜಾಪುರಕ್ಕೆ ಬಂದರೆ ತಿಡ್ಗುಂದಿ ಅಂತೇಳಿ, ತಿಡ್ಗುಂದಿನಲ್ಲಿ ನಮ್ಮದು ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಅದು ದ್ರಾಕ್ಷಿ ಸಂಶೋಧನಾ ಕೇಂದ್ರ. ಅಲ್ಲಿ ಹೆಚ್ಚಿನದಾಗಿ ದ್ರಾಕ್ಷಿ ಇದನ್ನು ಸಂಶೋಧನೆಯನ್ನು ಮಾಡ್ತೀವಿ, ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಇನ್ನು ಇಡ್ಕಲ್ ಡ್ಯಾಮ್ ಹತ್ರ ಒಂದು ನಮ್ಮದು ಸಂಶೋಧನೆ ಕೇಂದ್ರ ಇದೆ, ಅಲ್ಲಿ ಹಣ್ಣಿನ ಬೆಳೆಗಳ ಬಗ್ಗೆ ನಾವು ಮಾಡ್ತೀವಿ. ಧಾರವಾಡದಲ್ಲಿ ನಮ್ಮದು ಕುಂಬಾಪುರ ಫಾರಮ್ ಅಂತ ಇದೆ, ಅಲ್ಲೂ ಸಹ ನಾವು ಹೆಚ್ಚು ಮಾವು ಮತ್ತು ಇತರ ಹಣ್ಣು ಬೆಳೆಗಳ ಬಗ್ಗೆ ನಾವು ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ದೀವಿ. ಇನ್ನು ನಮ್ಮದು ಬೆಳಗಾಂ ಹತ್ರ ಒಂದು ಕಣಬರಿಗೆ ಅಂತ ಸಂಶೋಧನಾ ಕೇಂದ್ರ, ಅಲ್ಲಿ ಹೆಚ್ಚಿನ ಒತ್ತನ್ನು ಅಲ್ಲಿ ಹೂವಿನ ಬೆಳೆಗಳಿಗೆ ನಾವು ಅಲ್ಲಿ ಕೊಟ್ಟಿದ್ದೆವು. ಹೂವಿನ ಬೆಳೆಗಳಿಗೆ ಸಂಶೋಧನೆ ಮತ್ತು ಎಲ್ಲ ಕಾಲೇಜುಗಳು, ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಾಲೇಜುಗಳು ಸಹ ಸಂಶೋಧನೆ, ಶಿಕ್ಷಣದ ಜೊತೆಗೆ ಸಂಶೋಧನೆಯೂ ಸಹ ನಮ್ಮ ಎಲ್ಲ ಕಾಲೇಜುಗಳಲ್ಲೂ ನಡೀತಾ ಇರುತ್ತೆ. ಇದು ನಮ್ಮ ಸಂಶೋಧನೆ. ಒಟ್ಟು ಈಗ ಸಿರ್ಸಿನಲ್ಲಿ ಒಂದು ಹೊಸ ಸಂಶೋಧನಾ ಕೇಂದ್ರ ಮಾಡೋದು, ಅದನ್ನು ನಾನು ಹೇಳೋದು ಬಿಟ್ಟಿದ್ದೆ. ಒಂದು ಮುಂಚೆನೇ ಇತ್ತು, ಸಿರ್ಸಿನಲ್ಲಿ ಒಂದು ತೋಟಗಾರಿಕಾ ಕಾಲೇಜು ಇದೆ, ಒಂದು ಅಲ್ಲಿ ಆ ಪೆಪ್ಪರ್ ರಿಸರ್ಚ್ ಸ್ಟೇಷನ್ ಇದೆ. ಅದ್ರ ಜೊತೆಗೆ ಈ ಸರಿ ನಾವು ಇನ್ನೊಂದು ಹೊಸ ಸಂಶೋಧನಾ ಕೇಂದ್ರವನ್ನು ಮಾಡಿದ್ದೀವಿ ಸಿರ್ಸಿನಲ್ಲಿ, ತಾರೆಹಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿ ನಾವು ಏನು ಟ್ರೀ ಸ್ಪೈಸಸ್ಸು ಗಿಡ ಸಾಂಬಾರು ಬೆಳೆಗಳು ಮತ್ತು ಆರ್ಕಿಡ್ಸ್ ಬಗ್ಗೆ ಮತ್ತು ಜೇನಿನ ಒಂದು ವಿಶಿಷ್ಟವಾದಂಥ ಒಂದು ಸಂಶೋಧನೆಯನ್ನು ಅಲ್ಲದೇ ಆದೊಂದು ಇದನ್ನು ಏನು ಜೇನಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂಥ ಚಟುವಟಿಕೆಗಳನ್ನು ಅಲ್ಲಿ ಮಾಡಬೇಕು ಅಂತೇಳಿ ಅಲ್ಲಿಗ ಒಂದು ಹೊಸ ಸಂಶೋಧನಾ ಕೇಂದ್ರವನ್ನು ಮಾಡಿದ್ದೀವಿ. ಕೇಳುಗರೆ, ಫೆಬ್ರವರಿ 12ರಂದು ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮಾಗಿ ಉಳುಮೆ ಪ್ರಾಮುಖ್ಯತೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾ GH ಯೋಗೀಶ್ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ GK ರಾಮೇಗೌಡ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು. ಮರೆಯದಿರಿ, ಫೆಬ್ರವರಿ 12 ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮಾಗಿ ಉಳುಮೆ ಪ್ರಾಮುಖ್ಯತೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಣ್ಣು ಕೊಂಬುವ ಬನ್ನಿರಿ. ಡಾಕ್ಟ್ರೇ, ಯಾವುದೇ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋ ರೈತನ ಮುಂದೆ ಬರೋ ಸವಾಲು ಅಂದರೆ ಒಳ್ಳೆಯ ಗುಣಮಟ್ಟದ ಬೀಜ, ಕಸಿ, ಸಸಿ, ಗಿಡ ಇದನ್ನೇ ಹೆಚ್ಚು ಕೇಳ್ತಾನೆ. ನಿಮ್ಮ ವಿಶ್ವವಿದ್ಯಾನಿಲಯ ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದೆಯಾ, ಅಥವಾ
ತೋಟಗಾರಿಕಾ ಇಲಾಖೆಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದೆಯಾ ಅಥವಾ ನಿಮ್ಮದೇ ಸ್ವಂತ ಅಭಿವೃದ್ಧಿ ಕೇಂದ್ರಗಳೇನಾದ್ರು ಇದ್ದಾವ? ಖಂಡಿತವಾಗಿಯೂ ಇದು ಒಳ್ಳೆ ಪ್ರಶ್ನೆ. ಈಗ ನಾವು ನಮ್ಮ ಅಂದರೆ ತೋಟಗಾರಿಕೆ ಇಲಾಖೆ ಅನ್ನೋದಕ್ಕಿಂತಲೂ ಈಗ ಇದು ಆದಷ್ಟು ಈ ಬೀಜದ ಉತ್ಪಾದನೆಯೂ ಸಹ ನಾವು ಮಾಡ್ತಾಯಿದ್ದೀವಿ. ಬೀಜ ಅಂದರೆ ನಮ್ಮಲ್ಲಿ ಏನು ಬಿಡುಗಡೆ ಆಗಿರೋದು ಅಥವಾ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ತಳಿಗಳ ಬಗ್ಗೆ ಉತ್ಪಾದನೆಯನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮಲ್ಲೂ ಕೂಡ ಸುಮಾರಷ್ಟು ಹೂವಿನ ಬೆಳೆಗಳ ಬೀಜಗಳನ್ನು, ತರಕಾರಿ ಬೆಳೆಯ ಬೀಜಗಳನ್ನು ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಈಗ ಈರುಳ್ಳಿ ಬೀಜವನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮದು ನುಗ್ಗೆ ತಳಿ 4-5 ರಾಜ್ಯಗಳಲ್ಲಿ ತುಂಬ ಪ್ರಖ್ಯಾತಿಯನ್ನು ಪಡೆದಿದೆ. ಭಾಗ್ಯ ತಳಿ, ನುಗ್ಗೆ ತಳಿ ಎಲ್ಲ ಬೇರೆ ರಾಜ್ಯಗಳಿಂದಲೂ ಸಾಕಷ್ಟು ಡಿಮ್ಯಾಂಡ್ ನಮಗೆ ಬರ್ತಾಯಿದೆ. ಅದೇ ರೀತಿ ಈಗ ನಮ್ಮದು ಒಂದು ಏನು ಮೆಣಸಿನ್ಕಾಯಿ ತಳಿ ರುದ್ರ ಅಂತೇಳಿ ಇದಾಯಿತು, ಅದು ಸಹ ಸಾಕಷ್ಟು ಡಿಮ್ಯಾಂಡನ್ನು. ಇವನ್ನೆಲ್ಲ ನಾವು ನಮ್ಮ ವಿಶ್ವವಿದ್ಯಾಲಯದ ಜೊತೆಗೆ ರೈತರ ಒಂದು ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ನಾವು ಮಾಡಿ ಆದಷ್ಟು ಗುಣಮಟ್ಟದ ಈಗ ಏನು ಬೀಜಗಳನ್ನು ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಗಿಡಗಳು ಅಂತ ಹೇಳಿದ್ರೆ, ಗಿಡಗಳನ್ನು ನಾವು ಎಲ್ಲ ನಮ್ಮ ಏನು ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಆವ ಭಾಗಕ್ಕೆ ಬೇಕಾದಂಥ ಗಿಡಗಳನ್ನು ಆ ಡಿಮ್ಯಾಂಡ್ಗೆ ಅನುಗುಣವಾಗಿ ಮಾಡ್ತಾಯಿದ್ದೀವಿ. ಆದರೆ ಈಗ ಈ ವರ್ಷದಿಂದ 3 ಮೆಗಾ ನರ್ಸರೀಸ್ ಅಂತ ನಾವೀಗ ಪ್ರಾರಂಭ ಮಾಡಿದ್ದೀವಿ. ಒಂದು ಬೆಂಗಳೂರಿನಲ್ಲಿ, ಒಂದು ಬಾಗಲಕೋಟೆ ಮತ್ತು ಇನ್ನೊಂದು ಧಾರವಾಡದಲ್ಲಿ. ಇದರ ಒಂದು ಉದ್ದೇಶ ಏನಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ. ಒನ್ ಸ್ಟಾಪ್ ಸೊಲ್ಯೂಷನ್ ಏನಂದರೆ, ರೈತರು ಬಂದರೆ ಅಲ್ಲೊಂದು ವಿಜ್ಞಾನಿಗಳ ಒಂದು ಗುಂಪು ಇರ್ತದೆ ಆ ಮೆಗಾ ನರ್ಸರಿನಲ್ಲಿ. ಅವ್ರ ಹತ್ರ ಹೋಗಿ ಇವರ ಬೆಳೀತಾ ಇರ್ತಕ್ಕಂಥ ಬೆಳೆ ಬಗ್ಗೆ ಈಗಾಗಲೇ ಸಮಸ್ಯೆ ಇದ್ದರೆ ಅದನ್ನು ಅವ್ರ ಹತ್ರ ಚರ್ಚೆ ಮಾಡೋದು, ಅಥವಾ ಯಾವುದಾದ್ರು ಹೊಸ ಬೆಳೆ ಬಗ್ಗೆ ಅವ್ರಿಗೇನಾದ್ರು ಮಾಹಿತಿ ಬೇಕು ಅಂದರೆ ಮಾಡ್ತಕ್ಕಂಥದ್ದು. ಅಲ್ಲಿ ನರ್ಸರಿ ಎಲ್ಲ ಈ ಮೆಗಾ ನರ್ಸರಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ನರ್ಸರಿಗಳಿಂದನೂ ಗಿಡಗಳನ್ನು ತರಿಸಿ ಅಲ್ಲಿಟ್ಟಿರ್ತೀವಿ. ಅವರಿಗೆ ಯಾವುದೇ ಗಿಡ ಬೇಕಾದರೂ ಅಲ್ಲಿ ಸಿಗಂಗಿರಬೇಕು. ಆ ಮಟ್ಟಕ್ಕೆ ನಾವು ಅದನ್ನು ದೊಡ್ಡ ನರ್ಸರಿಯಾಗಿ ಅದನ್ನು ಮಾಡೋದು. ಇನ್ನೊಂದು, ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಮಾರಾಟ ಮಾಡಲಿಕ್ಕೆ. ಯಾಕೆಂದ್ರೆ ನಮ್ಮಲ್ಲಿ ನಾವು ಏನು ಹೇಳ್ತೀವಿ, ಯಾವುದೋ ಒಂದು ಇಂಥ ಗಿಡಗಳ ತಳಿಗಳನ್ನು ಹಾಕಿ ಅಂತ ಹೇಳ್ತೀವಿ, ಇಂಥ ಗೊಬ್ಬರ ಹಾಕಿ ಅಂತ ಹೇಳ್ತೀವಿ, ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ ಇದನ್ನು ಸ್ಪ್ರೇ ಮಾಡಿ ಅಂತ ಹೇಳ್ತೀವಿ, ಕೀಟನಾಶಕ ಇದು ಮಾಡಿ. ಆದರೆ ಅವೆಲ್ಲವೂ ಒಂದೇ ಕಡೆ ಸಿಗೋದಿಲ್ಲ ಅಥವಾ ಗುಣಮಟ್ಟದ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ರೈತರು ಬಂದರೆ ಅಲ್ಲಿಗೆ ಅವ್ರಿಗೆ ಅಡ್ವೈಸರೀಸು ಸಿಗಬೇಕು. ಅವ್ರಿಗೇನು ಬೇಕೋ ಆ ಬೆಳೆ ಬಗ್ಗೆ ಅಥವಾ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಬೇಕಾದಂಥ ಗಿಡ ಅಥವಾ ಬೀಜಗಳು ಅಲ್ಲೇ ಸಿಗಬೇಕು, ಪರಿಕರಗಳು ಅಲ್ಲೇ ಸಿಗಬೇಕು. ಈ ನಿಟ್ಟಿನಲ್ಲಿ ನಾವು ಈ ಒಂದು ಉದ್ದೇಶದೊಂದಿಗೆ ಈ ಒಂದು ಮೆಗಾ ನರ್ಸರಿ ಅಂತೇಳಿ ಶುರು ಮಾಡಿದ್ದೀವಿ. ಇದು ಯಾಕೆಂದರೆ ಇದಕ್ಕೆ ಸ್ವಲ್ಪ ಇನ್ಷಿಯಲ್ ಅಮೌಂಟ್ ಬೇಕಾದ್ರಿಂದ ಸ್ಲೋ ಆಗಿ ಶುರುವಾಗ್ತಾ ಇದೆ. ಯಾಕೆಂದರೆ ಇದನ್ನು ಮಾಲ್ ಟೈಪ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಪರಿಕರಗಳನ್ನ ರೈತರು ಒಳಗಡೆ ಹೋಗಿ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ಬಿಟ್ಟು ಮಾಲ್ನಲ್ಲಿ ಯಾವ ರೀತಿ ಅವರು ಲಾಸ್ಟ್ ಟೈಮ್ ಬಂದು ಬಿಲ್ ಹಾಕ್ತಂತಾರಲ್ಲ, ಈ ಮಟ್ಟಕ್ಕೆ ನಾವು ಮಾಡಬೇಕು ಅಂತ ಒಂದು ಯೋಚನೆಯಿಂದ ಇದನ್ನು ಶುರು ಮಾಡಿದ್ದೀವಿ. ರೈತರಿಗೆ ಇದರಿಂದ ಖಂಡಿತ ಇದನ್ನು ಪೂರ್ತಿ ನಮಗೆ ಅನುಷ್ಠಾನ ಆದಮೇಲೆ ಖಂಡಿತ ಇದು ರೈತರಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಇದನ್ನು ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಡಾಕ್ಟ್ರೇ, 3ನೇ ಪ್ರಧಾನವಾದ ಅಂಶ ವಿಸ್ತರಣೆ. ಈಗ ಒಂದು ಕಡೆ ಶಿಕ್ಷಣ ಇದೆ, ಮತ್ತೊಂದು ಕಡೆ ಸಂಶೋಧನೆ ಇದೆ. ಈ ಎರಡರ ಫಲ ರೈತನಿಗೆ ಸಿಗಬೇಕು ಅಂದರೆ ವಿಸ್ತರಣೆ ಬಹಳ ಪ್ರಮುಖವಾದ್ದು. ಇದರ ಬಗ್ಗೆ ಯಾವ ರೀತಿ ವಿಶ್ವವಿದ್ಯಾನಿಲಯ ಗಮನ ಹರಿಸಿದೆ? ಖಂಡಿತವಾಗೂ, ಯಾಕೆಂದರೆ ಇದು ಆಗಲೇಬೇಕು. ಯಾಕೆಂದರೆ ನಮ್ಮಲ್ಲಿ ಯಾವುದೇ ಒಂದು ಹೊಸ ತಾಂತ್ರಿಕತೆ ಅಭಿವೃದ್ಧಿ ಆದಮೇಲೆ ಅದನ್ನು ರೈತರಿಗೆ ತಲುಪಿಸ್ಬೇಕು ಅಂದಾಗ ವಿಸ್ತರಣೆ ಅತಿ ಮುಖ್ಯವಾದದ್ದು. ನಾವು ಯಾವುದೇ ಒಂದು ತಾಂತ್ರಿಕತೆ ಅಭಿವೃದ್ಧಿ ಆದ ತಕ್ಷಣ ಅದನ್ನು ರೈತರ ಜಮೀನಲ್ಲಿ ನಾವು ಫೀಲ್ಡ್ ಟ್ರಯಲ್ ಮಾಡ್ತೀವಿ. ಆಮೇಲೆ ಲಾರ್ಜ್ ಸ್ಕೇಲ್ ಡೆಮಾನ್ಸ್ಟ್ರೇಷನ್ ಅಂತ ಮಾಡ್ತಕ್ಕಂಥದ್ದು ಇದು ಮೊದಲನೇ ಅಂತ. ಯಾವುದೇ ಒಂದು ತಳಿ ಅಭಿವೃದ್ಧಿ ಆದ್ರೂ ಸಹ ನಾವು ಅದನ್ನು ರೈತ ಜಮೀನಲ್ಲಿ ಮಾಡ್ತೀವಿ. ಹೊಸ ತಾಂತ್ರಿಕತೆ ಯಾವುದೇ ಇದಾದರೂ ಕೂಡ ನಾವು ಅದನ್ನು ಫೀಲ್ಡ್ ಟ್ರಯಲ್ ಮಾಡಲೇಬೇಕು. ಅದು ನಮ್ಮ ಪ್ರೊಸೀಜರಲ್ಲಿ. ಆ ತಾಂತ್ರಿಕತೆ ಬಿಡುಗಡೆ ಆಗಬೇಕಾದ್ರೆ ಆ ಮಿನಿಮಮ್ 5-10 ಜನ ರೈತ ಜಮೀನಲ್ಲಿ ಅದು ಆಗಿರಲೇಬೇಕು. ಅದರ ಒಂದು ಫಲಿತಾಂಶದ ಆಧಾರದ ಮೇಲೇ ನಾವು ಅದನ್ನು ತಾಂತ್ರಿಕತೆನ ಈಗ ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಮಾಡ್ತೀವಿ. ಆಮೇಲೆ ಇಲ್ಲಿ ಯಾವುದೋ ಒಂದು ಭಾಗದಲ್ಲಿ ಬಂದಿತ್ತು ಅಂದರೆ ಮಲ್ಟಿ ಲೊಕೇಶನ್ ಟ್ರಯಲ್ ಎಲ್ಲೆಲ್ಲಿ ನಮ್ಮ ಎಕ್ಸ್ಟೆನ್ಷನ್ ಸೆಂಟರ್, ಈಗ ನಮ್ಮ 11 HUs ಅಂತ ಇದೆ, ಹಾರ್ಟಿಕಲ್ಚರ್ ಎಜುಕೇಷನ್ ಎಕ್ಸ್ಟೆನ್ಷನ್ ಸೆಂಟರ್ಸ್ ಅಂತ ಹೇಳ್ಬಿಟ್ಟು, ಅವರೆಲ್ಲರೂ ಈ ಒಂದು ಡೆಮಾನ್ಸ್ಟ್ರೇಷನನ್ನು ಮಾಡ್ತಾರೆ.
ಆ ಭಾಗಕ್ಕೆ. ಯಾವೊಂದು ಆ ತಳಿ ಅಥವಾ ತಾಂತ್ರಿಕತೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅದರ ಬೇಸಿಸ್ ಮೇಲೆ ಆ ಒಂದು ಎಲ್ಲ ಕಡೆನೂ ಬಂತಂದರೆ ಸ್ಟೇಟ್ ವೈಸ್ ರಿಲೀಸ್ ಮಾಡ್ತೀವಿ. ಇಲ್ಲಾಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆ ಭಾಗದಲ್ಲಿ ಮಾತ್ರ ಚೆನ್ನಾಗಿ ಬರ್ತಾ ಇದ್ದಾನೆ ಆ ಒಂದು ತಾಂತ್ರಿಕತೆನ ಅಥವಾ ತಳಿನ ಆ ಭಾಗಕ್ಕೆ ಮಾತ್ರ ಬಿಡುಗಡೆ ಮಾಡ್ತೀವಿ, ಶಿಫಾರಸ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಅದು ಮೊದಲನೇ ಹಂತದ್ದು. ಎರಡನೇದು ಈ ತಾಂತ್ರಿಕತೆಗಳನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಕ್ಕಂಥದ್ದು. ಇದನ್ನು ನಾವು ಬೇರೆ ಕಡೆ ಅಗತ್ಯ ಇತ್ತು ಅಂದಾಗ ಫ್ರಂಟ್ಲೈನ್ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಯಾವುದೇ ಒಂದು ಹೊಸ ತಾಂತ್ರಿಕತೆ ಬಂದಾಗ. ಈಗ ರೈತರಿಗೆ ನಮ್ಮ ಈಗ ಸರ್ವೀಸಸನ್ನು, ಯಾಕೆಂದರೆ ನಮ್ಮಲ್ಲಿ ಸ್ಟಾಫ್ನ ಕೊರತೆ ಇರೋದ್ರಿಂದ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ. ಪ್ರತಿ ಇದರಲ್ಲೂ ಒಂದೊಂದು ಬೆಳೆಯ ಅನುಗುಣವಾಗಿ, ಬಾಳೆ ಬೆಳೆ ಅಂದರೆ ಅಥವಾ ದಾಳಿಂಬೆ ಬೆಳೆಯೋದು ಆ ಒಂದು ಗ್ರೂಪನ್ನು ಮಾಡ್ಕೊಂಡು ಆ ಗ್ರೂಪ್ಗೆ ಅವರೇನೋ ಫೋಟೋ ತೆಗೆದು ಆ ಸಮಸ್ಯೆ ಆಗ್ತು ಅಂದರೆ ಅದರಲ್ಲಿ ನಮ್ಮ ಎಲ್ಲ ವಿಜ್ಞಾನಿಗಳು ಇರ್ತಾರೆ, ರೈತರು ಇರ್ತಾರೆ, ವಿಜ್ಞಾನಿಗಳು ಇರ್ತಾರೆ. ಆ ಸಮಸ್ಯೆಗೆ ತಕ್ಷಣ ನಮ್ಮ ವಿಜ್ಞಾನಿಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ಇದು ತಕ್ಷಣಕ್ಕೆ ಇಮಿಡಿಯೇಟಾಗಿ ಅವರು ಎಲ್ಲೂ ಬರ್ದಂಗೆ ಅವರು ಆ ಒಂದು ಗ್ರೂಪ್ನಲ್ಲಿ ಅವರು ಸೇರ್ಕೊಂತು ಅಂದರೆ ಆ ವಾಟ್ಸಪ್ಪಲ್ಲೇ ಅವರೊಂದು ಫೋಟೋ ಹಾಕಿದ್ರೆ ಅಥವಾ ಅವ್ರ ಸಮಸ್ಯೆನ ಅಲ್ಲಿ ಹೇಳ್ತು ಅಂದರೆ ತಕ್ಷಣ ನಮ್ಮ ವಿಜ್ಞಾನಿಗಳು ಅದಕ್ಕೆ ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಕ್ಕಂಥ, ಇದನ್ನು ತಕ್ಷಣ ಒಂದು ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಇದ್ರ ಜೊತೆಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಎಲ್ಲ ಸಂಶೋಧನಾ ಕೇಂದ್ರಗಳು ಸಹ ತರಬೇತಿ ಕಾರ್ಯಕ್ರಮಗಳನ್ನು ಮಾಡೇ ಮಾಡ್ತಾರೆ. ಅವರು ತಿಂಗಳಿಗೆ ಒಂದೊಂದು ಫಿಕ್ಸ್ ಮಾಡ್ಕೊಂಡು ಮಿನಿಮಮ್ ಒಂದೊಂದು ಅಲ್ಲಿಗೆ ಅನುಗುಣವಾಗಿ ಲೋಕಲಲ್ಲಿ ಯಾವ ಬೆಳೆಯನ್ನು ಬೆಳೀತಾ ಇರ್ತಾರೆ ಆ ಸಮಸ್ಯೆಗೆ ಅನುಗುಣವಾಗಿ, ಬೇಡಿಕೆಗೆ ಅನುಗುಣವಾಗಿ ಆ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಮಾಡೇ ಮಾಡ್ತಾರೆ. ಮತ್ತು ಅಲ್ಲಿ ಬೆಳೀತಕ್ಕಂಥ ಸಂಶೋಧನಾ ಕೇಂದ್ರಗಳಲ್ಲಿ ಏನು ಬೆಳೆನ ಬೆಳೀತಾರೆ ಅಥವಾ ಹೊಸದಾಗಿ ಏನಾದ್ರು ತಳಿಗಳು ಅಥವಾ ತಾಂತ್ರಿಕತೆ ಇದ್ದಿತ್ತು ಅಂದರೆ ಅದನ್ನು ಫೀಲ್ಡ್ ಡೇ ಅಂತೇಳಿ ಮಾಡ್ತಾರೆ, ಕ್ಷೇತ್ರೋತ್ಸವ ಅಂತೇಳಿ ಅಲ್ಲೂ ಮಾಡ್ತಾರೆ. ಈ ಕಾರ್ಯಕ್ರಮಗಳು ಸತತವಾಗಿ ಆಗ್ತಾ ಇರ್ತವೆ. ಪ್ರತಿ ಸಂಶೋಧನಾ ಕೇಂದ್ರದಲ್ಲೂ ಕೂಡ ಅದು ಆಗ್ತಾ ಇರ್ತವೆ. ಇನ್ನು ನಮ್ಮ ಯೂನಿವರ್ಸಿಟಿ ಮಟ್ಟದಲ್ಲಿ ದೊಡ್ಡದಾಗಿ ತೋಟಗಾರಿಕೆ ಮೇಳ ಅಂತೇಳಿ ಮಾಡ್ತೀವಿ. ಇದನ್ನು ಎಲ್ಲ 24 ಜಿಲ್ಲೆಗೂ ಕೂಡ ನಮ್ಮ ಎಲ್ಲ ಆಸಕ್ತರಿಗೂ ಸಹ ಬೇಕಾಗಿರ್ತಕ್ಕಂಥ ತಾಂತ್ರಿಕತೆಗಳನ್ನು ಅವ್ರಿಗೆ ಒದಗಿಸ್ಬೇಕು ಅಂತೇಳಿ ನಾವು ಇದನ್ನು ಈಗ ಕಳೆದ ಡಿಸೆಂಬರ್ 21, 22, 23 ಮಾಡಿದು. ತುಂಬ ಮೆಗಾ ತೋಟಗಾರಿಕಾ ಮೇಳ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ 3 ದಿನಗಳಲ್ಲಿ ಬಂದು ಅದರ ಉಪಯೋಗವನ್ನು. ಸರ್, ವಿಶೇಷವಾಗಿ ರಫ್ತು ಅಭಿವೃದ್ಧಿಯನ್ನು ಒಂದು ಇದನ್ನ ಇಟ್ಕೊಂಡಿದ್ರಿ ತಾವು ಈ ಬಾರಿಯ ತೋಟಗಾರಿಕಾ ಮೇಳದಲ್ಲಿ. ಹೌದು, ಖಂಡಿತ. ವಿಶೇಷವಾದೇನಾದರೂ ಹೊರಗಡೆ ಬಂತ ಸರ್ ಮೇಳದ ಇದರಲ್ಲಿ? ಇಲ್ಲಿ ನಾವು ಏನಂದರೆ ರಫ್ತು ಮಾಡಲಿಕ್ಕೆ ಯಾವ ರೀತಿ ಗುಣಮಟ್ಟದ ಇದನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದು. ಮತ್ತು ಈಗ ಬೆಳೆಗೆ ಅನುಗುಣವಾಗಿ ಹಬ್ಸ್ ಅಂತೇಳಿ ಸಮಚ್ಚಯ ಅಂತೇಳಿ ಮಾಡಿದ್ದು. ಈಗ ದಾಳಿಂಬೆ ಸಮಚ್ಚಯ ಅಂದಾಗ ಅಲ್ಲಿ ನಾವು ರಿಜಿಸ್ಟ್ರೇಷನ್ಗೆ ಅಲೋ ಮಾಡಿದ್ದು, ಆನ್ಲೈನ್ ರಿಜಿಸ್ಟ್ರೇಷನ್ಗೆ. ಮತ್ತು ದಾಳಿಂಬೆ ತೋಟದಲ್ಲೇ ನಾವು ಅಲ್ಲಿ ಒಂದು ಪೆಂಡಾಲ್ ಹಾಕಿ 100 ಜನ ಒಟ್ಟಿಗೆ ಕುತ್ಕೊಳ್ಳೋ ಅಷ್ಟು ಜಾಗವನ್ನು ಮಾಡಿ ಆ ಸಂಬಂಧಪಟ್ಟ ರೈತರು ಅಲ್ಲಿಗೆ ಹೋದರೆ ಅಲ್ಲಿ ಈ ಸಂಬಂಧಪಟ್ಟಂತೆಲ್ಲ ವಿಜ್ಞಾನಿಗಳು ಕಾಯ್ತಾಯಿದ್ರು ಪ್ಲಾಟಲ್ಲೇ. ಏನು ಸ್ಟಾಲಲ್ಲ ಇದು, ಆ ದಾಳಿಂಬೆ ಡೆಮಾನ್ಸ್ಟ್ರೇಷನ್ ಬ್ಲ್ಯಾಕಲ್ಲೇ ಮಾಡಿದ್ದು. ಮತ್ತು ನಮ್ಮ ವಿಜ್ಞಾನಿಗಳೆಲ್ಲ ಬೇರೆ ಕೇಂದ್ರ, ಈಗ ದಾಳಿಂಬೆದು ಅಂದರು ಈಗ ನಮ್ಮ ಮಹಾರಾಷ್ಟ್ರದಿಂದ ವಿಜ್ಞಾನಿಗಳು ಬಂದಿದ್ದರು, ಪೊಮಗ್ರಾನೇಟ್ ರಿಸರ್ಚ್ ಸ್ಟೇಷನ್ನಿಂದನೇ. ಆ ರೀತಿಯಾದಂಥ ಆ ಸಬ್ಜೆಕ್ಟಲ್ಲಿ ಆ ಒಂದು ಬೆಳೆಯ ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನು ಆ ಸ್ಟಾಲಲ್ಲಿಟ್ಟು ಅವ್ರಿಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಆ ರೈತರುಗಳಿಗೆಲ್ಲ ವಿಶೇಷವಾದಂಥ ಅವರ ಸಮಸ್ಯೆಗೆ ಅನುಗುಣವಾಗಿ ನಾವು ಅವ್ರಿಗೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇದೇ ರೀತಿ ಹೊಸ ಹೊಸ ಸಮಸ್ಯೆಗಳು, ಅಂದರೆ ದ್ರಾಕ್ಷಿ ಬಗ್ಗೆ ಒಂದು ಸಮಸ್ಯೆ ಇತ್ತು, ಹೊಸ ಬೆಳೆಗಳನ್ನು ಯಾವುವು ಅಂತೇಳಿ ಸಮಸ್ಯೆ ಇತ್ತು. ಮತ್ತು ನಮ್ಮ ಇದೇನು ಬಯೋ ಸೊಲ್ಯೂಷನ್ಸು, ಈಗ ನಾವು ಯಾವ ರೀತಿ ಜೈವಿಕವಾಗಿ ರೋಗ ಮತ್ತು ಕೀಟಗಳನ್ನು ಇದು ಮಾಡ್ತಕ್ಕಂಥದ್ದು, ಬಯೋಸ್ಟಿಮ್ಯುಲೆಂಟ್ಸನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಮತ್ತು ನಮ್ಮ ಡಿಜಿಟಲ್ ಆರ್ಟಿಕಲ್ಚರ್ ಇದು ಸಾಕಷ್ಟು ನಮ್ಮಲ್ಲಿ ಈ ಸರಿ ನೀವು ರಫ್ತು ಅಂತ ಹೇಳಿದ್ರಲ್ಲ, ಡಿಜಿಟಲ್ ಆರ್ಟಿಕಲ್ಚರ್ ಬಂದಾಗ ನಮಗೆ ರಫ್ತು ಮಾಡಬೇಕಂದ್ರೆ ಡಿಜಿಟಲ್ ಆರ್ಟಿಕಲ್ಚರ್ ಅಳವಡಿಸ್ಕೊಂಡಾಗ ಖಂಡಿತ ರಫ್ತುಗೆ ಯೋಗ್ಯವಾಗಿರ್ತಕ್ಕಂಥ ಒಳ್ಳೆ ಗುಣಮಟ್ಟದ ಉತ್ಪಾದನೆಯನ್ನು ನಾವು ಮಾಡ್ಬೋದು. ಇಲ್ಲಿ ಹೆಂಗೆ ಅಂದರೆ ನಿಖರವಾದಂಥ ಬೇಸಾಯ, ಆ ಡಿಜಿಟಲ್ ಆರ್ಟಿಕಲ್ಚರ್ ಅಂದರೆ AI ಬಂದ್ಬಿಡ್ತದಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಡುತ್ತೆ. ಮತ್ತು ಡ್ರೋನನ್ನು ಉಪಯೋಗಿಸ್ಕೊಂಡು ನಾವು ಈಗ ನಾವು ಇದನ್ನು ಅಳವಡಿಸ್ಕೊಂಡಾಗ AI ಬೇಸ್ಡ್ ಇದನ್ನು ಮಾಡಿದಾಗ, ಡಿಜಿಟಲ್ ಆರ್ಟಿಕಲ್ಚರ್ ಯೂಸ್ ಮಾಡಿದಾಗ ನಾವು ನಮ್ಮ ದಾಖಲೆ ಅಥವಾ ಡೇಟಾ ಇದ್ರ ಪ್ರಕಾರನೇ 30-40% ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡ್ಬೋದು ಅಂತೇಳಿ ಆ ರಿಸರ್ಚ್ ಇದಿರೋದು. ಹೆಂಗೆ ಮಾಡ್ಬೋದು ಅಂದಾಗ ಅಲ್ಲಿ ಯಾಕೆ ಕಡಿಮೆ ಆಗ್ತದೆ ಅಂದರೆ ನಮ್ಗೆ ಯಾವುದೇ ಒಂದು
ನಾವು ಗಿಡವನ್ನು ಬೆಳೆಸ್ಬೇಕಾದ್ರೆ ನೀರು ಮತ್ತು ಗೊಬ್ಬರ. ಈಗ ನೀರು ಮತ್ತು ಗೊಬ್ಬರ ಹೆಂಗೆ ಅಂದರೆ, ಈಗ ನಮಗೆ ಹಸಿವು ತಕ್ಕನಂಗೆ ನಮಗೆ ಊಟ ಹಾಕ್ಸ್ಕೊಂತೀವಿ, ನಾವು ಊಟ ಮಾಡ್ತೀವಿ. ಗಿಡಗಳು ನಾವು ಅದು ಕೇಳ್ಬಿಟ್ಟು ಕೊಡೋಕ್ಕಾಗೋದಿಲ್ಲ. ಈಗ ನಮಗೆ ಒಂದು ತಟ್ಟೆಗೆ ತುಂಬ ಅನ್ನ ತುಂಬ್ಕೊಂಡು ತಾಂಬಂದು ಇಟ್ಬಿಟ್ರೆ ನಾವು ಎಲ್ಲದನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀವಿ, ಅಥವಾ ಕಡಿಮೆ ಕೊಟ್ಟರೆ ಬೇಗ ತಿಂದ್ಕೊಂಡು ಖಾಲಿ ಮಾಡ್ತೀವಿ, ಜಾಸ್ತಿ ಇತ್ತು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಬಿಟ್ಬಿಡ್ತೀವಿ. ಗಿಡಗಳು ಅದೇ ರೀತಿ ನಾವು ಕೊಡ್ತಕ್ಕಂಥ ಗೊಬ್ಬರವನ್ನು ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಅನುಗುಣವಾಗಿ ನಾವು ಕೊಟ್ಟಾಗ ಅದು ಗಿಡ ತೊಗೊಳ್ತದೆ, ಇಲ್ಲ ಅಂದರೆ ವೇಸ್ಟ್ ಆಗ್ತದೆ. ಆಮೇಲೆ ಇನ್ನೊಂದು ಏನಂದರೆ, ಈಗ ಅಲ್ಲಿ ಸಾಯಿಲ್ pH ಅದು ತುಂಬ ಪ್ರಭಾವ ಬೀರ್ತದೆ. ಆ pH ವೇರಿಯೇಷನ್ ಆದಾಗ ನಾವು ಕೊಟ್ಟಂಥ ಗೊಬ್ಬರಗಳು ಗಿಡಗಳು ಸಿಗೋದಿಲ್ಲ, ಅವು ಕನ್ವರ್ಷನ್ ಆಗ್ತವೆ. ನಾವು ಗೊಬ್ಬರ ಕೊಡ್ತಾಯಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತೀವಿ, ಅದು ಆ pH ವೇರಿಯೇಷನ್ ಆದಾಗ ಕನ್ವರ್ಟ್ ಫಾರಮ್ ಆಗಿಬಿಟ್ಟು ಆ ಗಿಡಕ್ಕೆ ಸಿಗೋದಿಲ್ಲ, ಮಣ್ಣಲ್ಲಿರ್ತದೆ, ಗಿಡಕ್ಕೆ ಸಿಗ್ತಾ ಇರೋದಿಲ್ಲ. ಈ ಎಲ್ಲ ಸಮಸ್ಯೆಗಳಿರೋದನ್ನು ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಏನಂದರೆ ಸಾಯಿಲಲ್ಲಿ ಇದನ್ನು pH ಮೀಟ್ರ್ ಹಾಕಿರ್ತೀವಿ, ನ್ಯೂಟ್ರಿಯೆಂಟ್ಸ್ನ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ಹಾಕಿರ್ತೀವಿ, GIS ಇಂದ ಫೋಟೋಗೆ ಇದನ್ನೆಲ್ಲ ತೊಗೊಂಡಿರ್ತೀವಿ. ಇದನ್ನೆಲ್ಲ ಮಾಡೋದ್ರಿಂದ ಆ ನೀರಿನ ಪ್ರಮಾಣ ಮಾಯ್ಶ್ಚರ್ ಮೀಟ್ರ್ ಹಾಕಿರ್ತೀವಿ. ಆ ಗಿಡಕ್ಕೆ ಅನುಗುಣವಾಗಿ ಈಲ್ಡ್ಗೆ ಅನುಗುಣವಾಗಿ ಟಾರ್ಗೆಟೆಡ್ ಈಲ್ಡ್ಗೆ ಅನುಗುಣವಾಗಿ ಆ ಪೋಷಕಾಂಶ ಆ ಗಿಡ ತೊಗೊಳ್ತಾ ಇದೆಯಾ ಇಲ್ವಾ, ಪ್ರತಿ ದಿವಸ ಇದ್ರ ಬೇಸಿಸ್ ಮೇಲೆ ಆ ನೀರನ್ನು ಮತ್ತು ಪೋಷಕಾಂಶಗಳನ್ನು ಇವತ್ತು ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನ ಅದು ಮಣ್ಣಿಗೆ ಹೋಗ್ತಾ ಇರ್ತದೆ, ಅದನ್ನು ಗಿಡ ತೊಗೊಳ್ತಾ ಇರುತ್ತೆ. ಇಲ್ಲಿ ವೇಸ್ಟ್ ಅನ್ನೋದು ಇರೋದೇ ಇಲ್ಲ. ಅದರಿಂದ ಇಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ನಿಖರವಾಗಿ ಕೊಡ್ಬೋದು, ಅನವಶ್ಯಕವಾಗಿ ವೇಸ್ಟ್ ಆಗೋದನ್ನು ತಡೆಗಟ್ಬೋದು. ಈ ನಿಖರವಾಗಿ ಕೊಡೋದ್ರಿಂದ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಕಡಿಮೆ ಮಾಡೋದು ಇನ್ನೊಂದು ಅಂದರೆ, ಈಗ ಡ್ರೋನ್ ಸ್ಪ್ರೇ ಮತ್ತು ಡ್ರೋನ್ ಸರ್ವೆ ಇವೆರಡರಲ್ಲಿ ಹೆಂಗೆ ಅಂದರೆ ನನಗೆ ಉಳಿಸ್ಬೋದು ಅಂದರೆ, ಈಗ ಯಾವುದೋ ಒಂದು ಕೀಟ ಬಂದಿರುತ್ತೆ ಅಥವಾ ಒಂದು ರೋಗ ಒಂದೇ ಸತಿ ಇಡೀ ತೋಟಕ್ಕೆಲ್ಲ ಬಂದಿರೋದಿಲ್ಲ. ಒಂದು ಕೀಟ ಬಂದರೂ ಸಹ ಒಂದೇ ಸರಿ ಇಡೀ ತೋಟದಲ್ಲೆಲ್ಲ ಬಂದಿರೋಲ್ಲ. ಮೊದಲು ಎಲ್ಲೋ ಒಂದು ಚಿಟ್ಟೆ ಅಥವಾ ಇದು ಬಂದು ಮೊಟ್ಟೆ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಗಿಡದ ಮೇಲೆ ಇಟ್ಟೋಗಿರ್ತದೆ, ಅಥವಾ ಒಂದು ಗಿಡದಲ್ಲೋ 4-5 ಗಿಡದಲ್ಲೋ ಇರುತ್ತೆ. ಅದು ಮೊಟ್ಟೆ ಹೊಡೆದು ಹುಳ ಆಗಿ ಮೊದಲನೇ ಜನ್ರೇಷನ್ ನಾವು ಯಾರೂ ಅಬ್ಸರ್ವ್ ಮಾಡೋದಿಲ್ಲ. ಅದು ನೆಕ್ಸ್ಟ್ ಜನ್ರೇಷನ್ಗೆ ಹೋಗಿ ಎಲ್ಲ ತೋಟದಲ್ಲಿ ರೋಗ ಬಂದರೂ ಅಷ್ಟೇ, ಎಲ್ಲೋ ಒಂದು ಮೂಲೆಯಲ್ಲಿ ಬಂದಿರ್ತದೆ, ನಾವು ಅದನ್ನು ನೆಕ್ಸ್ಟ್ ಎಲ್ಲ ಕಡೆಗೆ ಬರೋ ತನಕ ನಾವು ಅದನ್ನು ಒಂದು ವಾರದಲ್ಲಿ ಎಲ್ಲ ಸ್ಪ್ರೆಡ್ ಆಗ್ತದೆ. ಅದನ್ನು ನಾವು ಆಮೇಲೆ ಎಲ್ಲ ಸ್ಪ್ರೆಡ್ ಆದಮೇಲೆ ನಾವು ನೋಡ್ಕೊತೀವಿ. ಅದು ಇಲ್ಲಿ ಏನಾಗ್ತದೆ, ಆ ಡ್ರೋನಿಂದ ಅಥವಾ ನಾವು ಇದರಿಂದ ನಾವು ಸೆಟ್ಲೈಟಿಂದ ಪಿಕ್ಚರ್ಸ್ ತೊಗೊಳೋದ್ರಿಂದ ನಮ್ಗೆ ಯಾವುದೇ ಒಂದು ಮೂಲೆಯಲ್ಲಿ ಒಂದು ಕೀಟ ಬಂದಿದೆ, ಈಗ ಡ್ರೋನನ್ನು ನಾವು ಸರ್ವೆ ಮಾಡಿ ಇದಕ್ಕೆ ಅಂತ ಕಳಿಸಿದಾಗ ಅದು ಹೋಗಿ ಬಂದಾಗ ನಮಗೆ ಇದನ್ನು ಕೊಟ್ಬಿಡ್ತದೆ, ಇಲ್ಲಿ ಯಾವುದೋ ಒಂದು ಕೀಟ ಬಂದಿದೆ, ಇಂಥ ಕೀಟ ಬಂದಿದೆ ಅಂತ ಹೇಳ್ಬಿಟ್ಟು. ಆವಾಗ ನಮಗೆ ಅದು ಮುಂಚೆನೇ ಗೊತ್ತಾಗ್ದಾಗ ಏನಾಗ್ತದೆ, ಸ್ಪ್ರೇ ಮಾಡೋದು. ಅದು ಡ್ರೋನ್ ಮುಖಾಂತರನೇ ಅದಕ್ಕೆ ಸೆಲೆಕ್ಟಿವ್ ಸ್ಪ್ರೇಯಿಂಗ್ ಅಂತ ಮಾಡಿದಾಗ ಅದು ಎಲ್ಲಿ ಹುಳ ಇರ್ತದೆ ಅಲ್ಲೇ ಸ್ಪ್ರೇ ಮಾಡ್ಕೊಂಬರುತ್ತದೆ. ಒಂದು ಎಕರೆಗೆಲ್ಲ ನಾವು ಅಥವಾ ನಾವೇನು ತೋಟ ಹಾಕಿತ್ತು ಅದಕ್ಕೆಲ್ಲದಕ್ಕೂ ಸ್ಪ್ರೇ ಮಾಡೋದಕ್ಕಿಂತ ಅದು ಎಲ್ಲಿರ್ತದೆ ಅಷ್ಟೇ ಸ್ಪ್ರೇ ಮಾಡ್ಕೊಂಬರುತ್ತೆ. ಆವಾಗ ಆ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಬೇಗ ಕಂಡುಹಿಡಿಯೋದ್ರಿಂದ ನಾವು ರೋಗ ಆಗಲಿ ಕೀಟ ಆಗಲಿ ಅದಕ್ಕೆ ಸೆಲೆಕ್ಟಿವ್ ಸ್ಪ್ರೇ ಅಂತ ಮಾಡೋದ್ರಿಂದ ನಾವು ಈ ರೀತಿಯಾದಂಥ ನಿಖರವಾದ ಬೇಸಾಯದಲ್ಲಿ ಅನವಶ್ಯಕವಾಗಿ ನಾವೇನು ಉಪಯೋಗಿಸ್ತೀವಿ, ಕೀಟನಾಶಕ ಇರ್ಬೋದು, ಇವನ್ನು ನಾವು ತಡೆಗಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಏನು ಬೇಕೋ ಅದನ್ನು ಮಾತ್ರ ಕೊಡ್ಬೋದು. ಇದು ಆ ನಿಖರವಾದಂಥ ಬೇಸಾಯ. ಇದರಿಂದ ಖಂಡಿತ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು, ಪ್ರೊಡಕ್ಷನ್ ಕಾಸ್ಟನ್ನು ಕಡಿಮೆ ಮಾಡ್ಬೋದು. ಒಳ್ಳೆಯದು. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಇದುವರೆಗೂ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಶಿಕ್ಷಣ, ಸಂಶೋಧನೆ ಹಾಗೂ ವಿಸ್ತರಣೆ ಈ ಬಗ್ಗೆ ಬಹಳ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡಿದ್ರಿ. ತಮಗೆ ಶುಭವಾಗಲಿ. ನಿಮ್ಮ ಕನಸುಗಳು, ಆಶಯಗಳು ಏನಿದೆಯೋ ಎಲ್ಲವೂ ಕೂಡ ನೆರವೇರಲಿ. ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನವನ್ನು ಪಡೀಲಿ. ವಂದನೆಗಳು ಸರ್. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.